ಈ ಊರಾಗೆಲ್ಲ ಎಂಥ ಹೆಸರು ತಕೊಂಡಿದ್ದೆ, ಎಂಥ ಗೌರವ ಇತ್ತು. ಈ ಚೇರ್ಮನ್ ಚೆಲುವಯ್ಯ ಗಿಡ್ಗಿದ್ರು 6 ಜನರನ್ನ ಅಡ್ಡಡ್ಡ ನುಂಗ್ತಾನೆ ಅಂತ ಜನರನ್ನು ಎದುರಿಸ್ಕೊಂಡಿದ್ದೆ. ನನ್ನ ಮಾನ ಮರುವಾದ ಎಲ್ಲ ಮಣ್ಣು ಪಾರು ಮಾಡಿಬಿಟ್ಟಲ್ಲಯ್ಯ. ಎದುರಿಸ್ಬೇಡ ಕಣಪ್ಪ, ನನ್ನ ಹೆಂಡ್ತಿದು ಇದೇ ಸೈಜು. ಒತ್ತಿ ಒತ್ತಿ ನಂಗೂ ಅಭ್ಯಾಸ ಐತೆ. ನಿನ್ ಕಾಲ್ನ ಒತ್ತೀನಿ ಕಣಯ್ಯ, ಒತ್ತೀನಿ. ಅಯ್ಯ ಪಟಕ್ಕಂತ ಪಟ ಪಟ ಅಂತ ಮನೆ ಮುಂದೆ ಹಾಕ್ಬಿಟ್ಟಿಲ್ಲ ಲದ್ದಿ. ನಿನಗಿಷ್ಟೇ ಏನೋ ಬುದ್ಧಿ. ನನ್ನ ಮಾತು ಕೇಳ್ತಾ ಇಲ್ಲ. ಮುಟ್ಟ ಏನೋ ಕೂತಾನೆ ಇದೀಯಾ? ಲೇ ಗಣಪತಿ, ಎಲ್ಲಿಗೋ ಹೋಗ್ತಿದ್ಯಾ? ಏನೋ ಮಾಡ್ತಿದ್ಯಾ? ಯಾಕೋ ಬೊಕಿಟ್ಟು? ನಾನೇನಯ್ಯ ಮಾಡ್ಲಿ? ಬೊಕಿಟ್ಟು ನನ್ನ ಕೈ ಕೊಟ್ಬಿಡ್ತೆ. ಹಿಂದ್ಗಟ್ಟದ ದೇವ್ರು ಹಿಂದ್ ಮುಂದಾಯ್ತು ಅನ್ನೋ ಹಾಗೆ ಇದೇನೋ ಹಿಂತಿರ್ಕೊಂಡು ಬರ್ತಿದ್ದೀಯಾ? ನೀನ್ ಲದ್ದಿ ಹಾಕಿದ್ದೀನ ನಾನ್ ತೊಳಿಬೇಕಾ? ಇದೇನಯ್ಯ ನನ್ನ ಕರ್ಮ. ಮಾಡಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನಯ್ಯ ಮಾಡ್ತೀಯಾ? ಮಾಡ್ತೀನಿ ಕಣಯ್ಯ, ಮಾಡ್ತೀನಿ. ಕೋಪ ಮಾಡ್ಕೋಬೇಡ ಕಣಯ್ಯ, ತೊಳಿತೀನಿ ಕಣಯ್ಯ, ನಾನೇ ತೊಳಿತೀನಿ. ನಂಗೆ ಯಾವುದು ಹೊಸದಲ್ಲ, ಎಲ್ಲ ಅಭ್ಯಾಸನೂ ಇದೆ. ಆ ರೈಲನ್ನ ಹೀಗೆ ಸಿಡಿಸಿದ್ರೆ 60 ಲಕ್ಷ ರೂಪಾಯಿ ನಮ್ದಾಗುತ್ತೆ. 60 ಲಕ್ಷ? ಹೌದು. 30ನೇ ತಾರೀಕು ಸಂಬಳದ ದುಡ್ಡನ್ನ ಆ ರೈಲಲ್ಲಿ ತಗೊಂಡು ಹೋಗ್ತಾರೆ. ದೇವಗಿರಿ ಅನ್ನೋ ಹಳ್ಳಿ ಹತ್ರ ಕಂಬಿ ಮೇಲೆ ಬಾಂಬಿಟ್ಟು ಕಾಯ್ತಿರೋದು. ಸರಿಯಾದ ಜಾಗಕ್ಕೆ ರೈಲ್ ಬಂದು ಕೂಡ್ಲೆ ನಮಾರ್ ರೈಲ್ ಬೀಳತ್ತೆ, ಅದ್ರಲ್ಲಿರೋ 60 ಲಕ್ಷ ನಮ್ದಾಗತ್ತೆ ಅಲ್ವಾ? ಯು ಆರ್ ಕರೆಕ್ಟ್ ಬ್ರದರ್. ನಾನ್ ನಾಳೆನೆ ದೇವಗಿರಿಗೆ ಹೋಗಿ ಬಾಂಬ್ ಬಿಡಕ್ಕೆ ಸರಿಯಾದ ಜಾಗ ನೋಡ್ಕೊಂಡು